ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸಿಎಸ್ಕೆ ತಂಡದ ಅಭಿಮಾನಿಗಳು ಡೆವಾಲ್ಡ್ ಬ್ರೇವಿಸ್ ಮತ್ತು MS ಧೋನಿ ಅವರ ಬಗ್ಗೆ ಬಹಳ ನಿರೀಕ್ಷೆಯನ್ನ ಇಟ್ಕೊಂಡು ಕುಂತಾರ. ಯಾಕಂದ್ರ ಆಡಿರುವಂತ ಮೂರು ಪಂದ್ಯಗಳನ್ನು ಕೂಡ ಸಿಎಸ್ಕೆ ಅವರು ಸೋತಾರ. ಇನ್ನು ಈ ಎರಡು ಪ್ಲೇಯರ್ಸ್ ಗಳಾದ್ರು ಬಂದು ಏನೋ ಒಂದು ಟೀಮ್ ಒಳಗ ವ್ಯತ್ಯಾಸವನ್ನ ಮಾಡಿ ನಮ್ಗ ಮ್ಯಾಚ್ ಅನ್ನ ಗೆಲ್ಲಿಸಿಕೊಡ್ಬಹುದು ಅಂತೇಳಿ ಅವರು ಅವ್ರ ಕಡೆಗೆ ಎದುರು ನೋಡತ್ತಾರ. ಈ ಎರಡು ಪ್ಲೇಯರ್ಸ್ ಗಳದ ಈಗ ಫಿಸಿಕಲ್ ಟೆಸ್ಟ್ ಮುಕ್ತಾಯ ಆಗೈತಿ. ಟೀಮ್ಗೆ ಯಾವಾಗ ಬರ್ತಾರ ಅಂದ್ರ ಪ್ಲೇಯಿಂಗ್ ಲೆವೆನ್ ಒಳಗ ಯಾವಾಗ ಆಡುವಂತ ಸಾಧ್ಯತೆಗಳು ಅದಾವ ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ ಗಳು ಸಿಕ್ಕಾವ. ಅದರ ಜೊತೆಗೆ ನಮ್ಮ RCB ತಂಡದ ಜೋಸ್ ಹ್ಯಾಜಲ್ವುಡ್ ಅವರು ನೆಕ್ಸ್ಟ್ ಪಂದ್ಯಕ್ಕೆ ನಮ್ಮ RCB ಪರವಾಗಿ ಆಡುವಂತ ಸಾಧ್ಯತೆ ಐತಿ. ಈ ಪ್ಲೇಯರ್ ನೆಟ್ ಪ್ರಾಕ್ಟೀಸ್ ಒಳಗ ಭರ್ಜರಿ ಆಗಿರುವಂತ ಬೌಲಿಂಗ್ ಅನ್ನ ಮಾಡತ್ತಾರ ಅನ್ನುವಂತ ಅಪ್ಡೇಟ್ಸ್ ಗಳು ಬಂದವ. ಅಂದ್ರೆ ಜೋಸ್ ಹ್ಯಾಜಲ್ವುಡ್ ಅವರು 4 ಓವರ್ ಒಳಗ ಎಷ್ಟು ವಿಕೆಟ್ಸ್ ಗಳನ್ನ ತಗೋರು, ಎಷ್ಟು ರನ್ಸ್ ಗಳನ್ನ ಬಿಟ್ ಕೊಟ್ಟರು ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದೊಳಗ ತಿಳ್ಕೊಂಡ್ ಬರೋಣ ಅಂತ. ಅದಕ್ಕಿಂತ ಮೊದಲ ನೀವಿನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ಟಂತೆ ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡಿ. ಹಂಗ ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರ ಒಂದು ಲೈಕ್ ಅನ್ನ ಮಾಡಿ. ಇನ್ನು ಡೈರೆಕ್ಟ್ ಆಗಿ ಮೊದಲನೇ ಅಪ್ಡೇಟ್ ಕಡೆಗೆ ಹೋಗೋದಾಯ್ತಪ್ಪ ಅಂದ್ರ ಈ ಹಿಂದೆನೂ ಕೂಡ ಡೆವಾಲ್ಡ್ ಬ್ರೇವಿಸ್ ಅವರ ಬಗ್ಗೆ ಅಪ್ಡೇಟ್ಸ್ ಗಳು ಬಂದಿದ್ದು. ನಮ್ಮ RCB ತಂಡದ ವಿರುದ್ಧನ ಇವರು CSK ತಂಡದ ಪರವಾಗಿ ಆಡುವಂತ ಸಾಧ್ಯತೆಗಳು ಐತಿ ಅನ್ನುವಂತ ಒಂದು ಅಪ್ಡೇಟ್ಸ್ ಗಳು ಬಂದಿದ್ದು. ಆದ್ರೆ ಇನ್ನೊಂದು ಮ್ಯಾಚ್ ಅನ್ನ ಕುಂದಿರಿಸಿ ನೆಕ್ಸ್ಟ್ ಮ್ಯಾಚ್ ಆಡಿಸೋದಕ್ಕೆ ಬರ್ತೈತೆ ಅವರೇ ಅಂದ್ರೆ CSK ತಂಡದವರೇ ಅವರನ್ನ ಹೊರಗಡೆ ಇಟ್ಟಿದ್ರು. ಇನ್ನು ನೆಕ್ಸ್ಟ್ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅವ್ರದ್ದು ನೆಕ್ಸ್ಟ್ ಮ್ಯಾಚ್ ಐತಿ ಏಪ್ರಿಲ್ 11ನೇ ತಾರೀಕಿಗೆ. ಈ ಪಂದ್ಯಕ್ಕ ಡೆವಾಲ್ಡ್ ಬ್ರೇವಿಸ್ ಅವರು ಆಡುವಂತ ಸಾಧ್ಯತೆಗಳು ಜಾಸ್ತಿ ಐತಿ. 100% CSK ತಂಡದ ಪರವಾಗಿ ಡೆವಾಲ್ಡ್ ಬ್ರೇವಿಸ್ ಅವರು ಏಪ್ರಿಲ್ 11ನೇ ತಾರೀಕಿಗೆ ಆಡ್ತಾರ ಅನ್ನುವಂತ ಒಂದು ಅಪ್ಡೇಟ್ಸ್ ಗಳು ಬಂದವ. ಇನ್ನು ಅಪ್ಡೇಟ್ ನಂಬರ್ 2, ಇಲ್ಲಿ MS ಧೋನಿ ಅವರ ಬಗ್ಗೆನೂ ಕೂಡ ಅಪ್ಡೇಟ್ಸ್ ಗಳು ಬಂದವ. ಅಂದ್ರೆ ಇವ್ರದ್ದು ಕೂಡ ಫಿಸಿಕಲ್ ಟೆಸ್ಟ್ ಮುಕ್ತಾಯ ಆಯ್ತು. ಇವ್ರದ್ದು ನೋಡ್ರಿ ಇನ್ನೂ 2 ಮ್ಯಾಚ್ ಡೌಟ್ ಅನ್ನುವಂತ ಒಂದು ಅಪ್ಡೇಟ್ಸ್ ಗಳು ಬರತ್ತವ. ಅಂದ್ರೆ ನೆಕ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಏಪ್ರಿಲ್ 11ನೇ ತಾರೀಕಿಗೆ CSK ಅವರು ಮ್ಯಾಚ್ ಅನ್ನ ಆಡ್ತಾರೆ. ಅದಾದ್ಮೇಲೆ KKR ವಿರುದ್ಧ ಒಂದು ಮ್ಯಾಚ್ ಐತಿ. ಈ 2 ಪಂದ್ಯಕ್ಕೂ ಕೂಡ MS ಧೋನಿ ಅವರು CSK ತಂಡದ ಪರವಾಗಿ ಆಡಂಗಿಲ್ಲ. ಇವ್ರದ್ದು ನೆಕ್ಸ್ಟ್ ಅಂದ್ರೆ 6ನೇ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಅವರ ವಿರುದ್ಧ ಏಪ್ರಿಲ್ 23ನೇ ತಾರೀಕಿಗೆ ಅಂತ ಕಾಣಿಸ್ತೈತಿ. ಆ ಒಂದು ಪಂದ್ಯಕ್ಕ MS ಧೋನಿ ಅವರು ಬರುವಂತ ಸಾಧ್ಯತೆ ಐತಿ ಅನ್ನುವಂತ ಒಂದು ಅಪ್ಡೇಟ್ಸ್ ಗಳು ಬರತ್ತವ. ಇನ್ನು MS ಧೋನಿ ಅವರಿಗೆ ಸ್ಕಾಲ್ಪ್ ಸ್ಟ್ರೈನ್ ಆದ ತಕ್ಷಣ ಅವರಿಗೆ ಫಿಸಿಕಲ್ ಟೆಸ್ಟ್ ಅನ್ನ ತಗೊಂಡು ಅವಾಗ ಹೇಳಿದ್ರು 5ರಿಂದ 6 ಪಂದ್ಯದೊಳಗ ಇವರು CSK ತಂಡದೊಳಗ ಆಡಂಗಿಲ್ಲ, ಆಲ್ಮೋಸ್ಟ್ ಅರ್ಧ ಸೀಸನ್ ಮಿಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಐತಿ ಅಂತ ಅವಾಗ ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಮತ್ತೆ 5 ಪಂದ್ಯಗಳು ಮುಕ್ತಾಯ ಆಕವ. 6ನೇ ಪಂದ್ಯಕ್ಕ ಅಂದ್ರೆ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯಕ್ಕ ಇವರು ಎಂಟ್ರಿ ಕೊಡುವಂತ ಒಂದು ಸಾಧ್ಯತೆಗಳು ಜಾಸ್ತಿ ಅದಾವ ಅಂತ ಹೇಳಿ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 3, ಇಷ್ಟು ದಿನಗಳ ಕಾಲ ಕ್ಯಾಮ್ರಾನ್ ಗ್ರೀನ್ ಅವರು KKR ತಂಡಕ್ಕ ಬರೀ ಬ್ಯಾಟಿಂಗ್ ಅನ್ನ ಮಾತ್ರ ಮಾಡದಿದ್ರು. ಯಾಕಂದ್ರೆ ಅವರ ಒಂದು ಫಿಟ್ನೆಸ್ ದೃಷ್ಟಿಕೋನವನ್ನ ಇಟ್ಕೊಂಡು ಈ ಆಸ್ಟ್ರೇಲಿಯನ್ ಕ್ರಿಕೆಟ್ ಬೋರ್ಡ್ ಅವರು ಅವರಿಗೆ ಬೌಲಿಂಗ್ ಮಾಡೋದಕ್ಕ ಅನುಮತಿಯನ್ನ ಕೊಟ್ಟಿರ್ಲಿಲ್ಲ. ಹಿಂಗಾಗಿ IPL ಒಳಗ ಅವರು ಬ್ಯಾಟಿಂಗ್ ಅನ್ನ ಮಾತ್ರ ಮಾಡ್ಬೇಕು ಅಂತ ಹೇಳಿ ಅವರು ಅನುಮತಿಯನ್ನ ಕೊಟ್ಟಿದ್ರು. ಹಿಂಗಾಗಿ ಅವರು ಬ್ಯಾಟಿಂಗ್ ಅನ್ನ ಮಾತ್ರ ಮಾಡಕತ್ತಿದ್ರು. ಇನ್ನು ಮುಂದಿನ ಪಂದ್ಯಕ್ಕ ಅಂದ್ರೆ KKR ಅವರು IPL ಒಳಗ ಇನ್ನು ಮುಂದೆ ಎಷ್ಟು ಪಂದ್ಯಗಳನ್ನ ಆಡ್ತಾರ ಎಲ್ಲಾ ಪಂದ್ಯಗಳಿಗೂ ಕೂಡ ಕ್ಯಾಮ್ರಾನ್ ಗ್ರೀನ್ ಅವರು ಬೌಲಿಂಗ್ ಮಾಡೋದಕ್ಕ ಅನುಮತಿ ಸಿಕ್ಕೈತಿ ಅನ್ನುವಂತ ಒಂದು ಅಪ್ಡೇಟ್ಸ್ ಗಳು ಬಂದವ. ಅಂದ್ರೆ ಇವತ್ತ KKR ಮತ್ತು LSG ತಂಡಗಳ ನಡುವೆ ಒಂದು ಪಂದ್ಯ ಐತಿ. ಇವತ್ತಿನ ಪಂದ್ಯದಿಂದ ಹಿಡ್ಕೊಂಡು IPL ಮುಗಿಯೋ ಮಟನು ಕೂಡ ಅವರಿಗೆ ಬೌಲಿಂಗ್ ಮಾಡೋದಕ್ಕೆ ಅನುಮತಿ ಸಿಕ್ಕೈತಿ ಅನ್ನುವಂತ ಒಂದು ಅಪ್ಡೇಟ್ ಗಳು ಬಂದವ. ಇದು KKR ಅವರಿಗೆ ಖುಷಿ ಆಗುವಂತ ಒಂದು ವಿಚಾರ. ಯಾಕಂದ್ರೆ ಅವ್ರದ್ದು ಬೌಲಿಂಗ್ ಲೈನಪ್ ಅನ್ನುವಂಥದ್ದು ಏನೈತಿ, ಅವು ಮೇನ್ ಬೌಲರ್ಸ್ ಗಳು ಇಂಜುರಿ ಆಗಿ ಅವ್ರದ್ದು ಬೌಲಿಂಗ್ ಲೈನಪ್ ಪೂರ್ತಿ ವೀಕ್ ಆಗಿ ಕಾಣಕತ್ತಿತ್ತು. ಈ ಒಂದು ಪ್ಲೇಯರ್ ಆ ಒಂದು ಬೌಲಿಂಗ್ ಲೈನಪ್ ಸೇರ್ಕೊಳ್ತಪ್ಪ ಅಂದ್ರ ಒಂದ್ ಸ್ವಲ್ಪ ಏನೋ ಬೌಲಿಂಗ್ ಒಳಗ ಇವರು ಕೂಡ ವ್ಯತ್ಯಾಸವನ್ನ ಮಾಡಬಹುದು ಅನ್ನುವಂತ ಒಂದು ಯೋಚನೆ ಅಂತೂ ಇದ್ದೇ ಇರ್ತೈತಿ. ಇನ್ನು ಅಪ್ಡೇಟ್ ನಂಬರ್ 4, ನಮ್ಮ RCB ತಂಡದ ಜೋಸ್ ಹ್ಯಾಜಲ್ವುಡ್ ಅವರು ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯಕ್ಕಾಗಿ ಅಭ್ಯಾಸವನ್ನ ಮಾಡುವಂತ ಸಂದರ್ಭದಲ್ಲಿ ಒಳ್ಳೆಯ ಅದ್ಭುತವಾಗಿರುವಂತಹ ಬೌಲಿಂಗ್ ಸ್ಪೆಲ್ ಅನ್ನ ಮಾಡಿದ್ದಾರೆ ಅನ್ನುವಂಥ ಅಪ್ಡೇಟ್ಸ್ಗಳು ಸಿಕ್ಕಿದೆ. 4 ಓವರ್ನಲ್ಲಿ 18 ರನ್ಸ್ಗಳನ್ನು ಮಾತ್ರ ಬಿಟ್ಕೊಟ್ಟು ನೆಟ್ ಪ್ರಾಕ್ಟೀಸಲ್ಲಿ 6 ವಿಕೆಟ್ಸ್ಗಳನ್ನು ತೆಗೆದರ ಜೊತೆಗೆ ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಒಂದು ಸ್ಟಂಪನ್ನು ಕೂಡ ಮುರಿದಿದ್ದಾರೆ ಅನ್ನುವಂಥ ಒಂದು ಅಪ್ಡೇಟ್ ಇದೆ. ಜೊತೆಗೆ ಒಂದೇ ಓವರ್ನಲ್ಲಿ 4 ವಿಕೆಟ್ಸ್ಗಳನ್ನು ತೆಗೆದು ಆ ಓವರ್ನ ಮೇಡನ್ ಓವರ್ ಮಾಡಿದ್ದಾರೆ ಅನ್ನುವಂಥ ಅಪ್ಡೇಟ್ ಇದೆ. ಇದು ನಮ್ಮ RCB ತಂಡದ ಅಭಿಮಾನಿಗಳಿಗೆ ತುಂಬ ಖುಷಿ ಕೊಡುವಂಥ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ನೆಕ್ಸ್ಟ್ ನಾವು RCB ತಂಡದವರು ಆಡ್ತಾ ಇರೋದು ರಾಜಸ್ಥಾನ್ ರಾಯಲ್ಸ್ ತಂಡದಂಥ ಒಂದು ಬಲಿಷ್ಠ ತಂಡದ ವಿರುದ್ಧ. ನಮ್ಮ RCB ತಂಡವು ಕೂಡ ಬಲಿಷ್ಠವಾಗಿ ಕಾಣಿಸ್ತಾ ಇದೆ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.